ಬ್ರಹ್ಮದೇವರು ಕಮಲದ ಮೇಲೆ ಕೂತು ಪರಮಾತ್ಮನನ್ನು ನೋಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಪರಮಾತ್ಮ ಕಣ್ಣಿಗೆ ಕಾಣಿಸಲಿಲ್ಲ. ಅನುಮಾನದಿಂದ ಆಗಮದಿಂದ ತಿಳಿದಿದ್ದಾರೆ ಪರಮಾತ್ಮ ಇದ್ದಾನೆ ಅಂತ. ಅವನೇ ನನಗೆ ಜನಕನಾಗಿರಬೇಕು ಎಂಬುದಾಗಿಯೂ ತಿಳಿದರು. ಹುಡುಕೋಣ, ಕಾಣಿಸ್ಲಿಲ್ಲ ಅಂದ್ರೇನು, ಹುಡುಕೋದು ಅಂತ ಹೇಳಿ ಪರಮಾತ್ಮನನ್ನು ಹುಡುಕುವುದಕ್ಕಾಗಿ ಕಮಲದ ನಾಲದಲ್ಲಿ ಒಳಗೆ ಹೋಗ್ತಾರೆ. ಕೆಳಗಿನವರೆಗೆ ಹೋಗ್ತಾರೆ. ನಾಲದಲ್ಲಿ ಹೋಗಿ ನೋಡಿದರೆ ದೇವರು ಕಾಣಿಸ್ಲಿಲ್ಲ. ನಾಲದಿಂದ ಕೆಳಗೆ ಹೋದರೆ ದೊಡ್ಡ ಜಲಾಶಯ. ಆ ಜಲಾಶಯದಲ್ಲೆಲ್ಲ ಸುತ್ತಿ ಬಂದರು. ದೇವರ ಹೊಟ್ಟೆಯಲ್ಲಿ ಜಲಾಶಯ, ಅಲ್ಲೆಲ್ಲ ನೋಡಿಕೊಂಡ ಮೇಲೆ ಬಂದರು. ದೇವರು ಕಾಣಿಸ್ಲಿಲ್ಲ. ದೇವರು ಭಗವಂತ ತನ್ನ ಸ್ವಾತಂತ್ರ್ಯವನ್ನು ತಾನು ಇಟ್ಕೊಂಡಿದ್ದಾನೆ. ಯಾರು ಬ್ರಹ್ಮದೇವರಿಗೇನೇ ಭಗವಂತ ಕಾಣಿಸ್ಲಿಲ್ಲ ತಿಳಿರಿ. ಬ್ರಹ್ಮದೇವರಿಗೇನೇ ಭಗವಂತ ಅಜ್ಞಾನವನ್ನು ಕೆಲವು ಹೊತ್ತಿನವರೆಗೆ ಭಗವಂತ ಅಜ್ಞಾನವನ್ನು ಕೊಟ್ಟ. ಆದರೂ ಬ್ರಹ್ಮದೇವರು ದೊಡ್ಡವರು. ಆದರೆ ಬ್ರಹ್ಮದೇವರಿಗಿಂತಲೂ ಪರಮಾತ್ಮ ಸ್ವತಂತ್ರ. ಬ್ರಹ್ಮದೇವರ ವಶನಲ್ಲ ಪರಮಾತ್ಮ. ಬ್ರಹ್ಮದೇವರು ಧ್ಯಾನಾದಿ ರೂಪವಾದ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಭಗವಂತನ ದರ್ಶನವಾಗ್ತದೆ ಅನ್ನುವುದನ್ನು ತೋರಿಸುವುದಕ್ಕಾಗಿ ಎಲ್ಲ ಕಡೆಗೆ ನೋಡಿಕೊಂಡು ಬಂದರು. ಬ್ರಹ್ಮದೇವರು ಕಾಣಿಸ್ಲಿಲ್ಲ. ಅಪಾರವಾದ ತಮಸ್ಸು. ತಮ್ಮ ಮೂಲ ಕಾರಣನಾದ ಪರಮಾತ್ಮನನ್ನು ಹುಡುಕಬೇಕು ಅಂತ ಸಮಗ್ರವಾಗಿರುವಂತಹ ಎಲ್ಲ ಕಡೆಗೆ ಹೋಗಿ ನೋಡಿಕೊಂಡು ಬಂದರು. ಸಿಗಲಿಲ್ಲ. ಸಿಗದೇ ಇದ್ದಾಗ ಮತ್ತೆ ತಿರುಗಿ ಬಂದು ಕಮಲದಲ್ಲೇನೆ ಕೂತ್ಕೊಂಡ್ರು. ಅಲ್ಲೇ ಯೋಗಾಸನಸ್ಥರಾಗಿ ಧ್ಯಾನವನ್ನು ಮಾಡುವುದಕ್ಕೆ ಕೂತ್ಕೊಂಡ್ರು. ಧ್ಯಾನವನ್ನು ಮಾಡುವುದಕ್ಕೆ ಕೂತ್ಕೊಂಡಾಗ ಆಗ ಶ್ವಾಸಾದಿಗಳ ನಿಗ್ರಹವನ್ನು ಮಾಡಿ ಧ್ಯಾನವನ್ನು ಮಾಡ್ತಾ ಕೂತಾಗ 100 ವರ್ಷಗಳ ತರುವಾಯ, 1 ದಿನವಲ್ಲ, 2 ದಿನವಲ್ಲ, 1 ವರ್ಷವಲ್ಲ, 2 ವರ್ಷವಲ್ಲ, 100 ವರ್ಷಗಳ ತರುವಾಯ, ಮನುಷ್ಯ ಮಾನೇನ 100 ವರ್ಷಗಳ ನಂತರ ಭಗವಂತ ಹೃದಯದಲ್ಲಿ ಬ್ರಹ್ಮದೇವರಿಗೆ ತೋರಿದ. ಇದು ಬ್ರಹ್ಮದೇವರ ಹಣೆ ಬರಹ. ಎಲ್ಲರ ಹಣೆ ಮೇಲೆ ಬ್ರಹ್ಮದೇವರು ಬರಹ ಬರೀತಾರಂತೆ. ಆ ಬ್ರಹ್ಮದೇವರ ಹಣೆ ಬರಹ ದೇವರು ಬರೆದಿಟ್ಟಿದ್ದ. ನೀನು ಪರತಂತ್ರ, ನಾನು ಸ್ವತಂತ್ರ. ನಿನಗೆ ನಾನು ಹುಡುಕಿದ ಮಾತ್ರಕ್ಕೆ ಸಿಗುವುದಿಲ್ಲ. ದೇವರನ್ನು ಅನ್ವೇಷಣೆ ಮಾಡಬೇಕು, ಹುಡುಕಬೇಕು ಅಂತಂದರೆ ಬಾಗಿಲು ತೆಗೆದು ಹುಡುಕೋದಿರುವುದಿಲ್ಲ. ದೇವರನ್ನು ಹುಡುಕೋದು ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿ ದೇವರನ್ನು ಹುಡುಕಬೇಕು. ಆ ವಿಧವಾಗಿ ಹುಡುಕಿ ನೋಡಿದಾಗ ಆಗ ಪರಮಾತ್ಮ ಕಂಡ. ಹೃದಯದಲ್ಲಿ ಕಂಡಂತಹ ಭಗವಂತನೇ ಶ್ವೇತದ್ವೀಪವನ್ನು ತೋರಿಸಿದ್ದಕ್ಕೆ ಶ್ವೇತದ್ವೀಪದಲ್ಲೂ ಕಂಡ. ಅದು ದ್ವಿತೀಯ ಸ್ಕಂಧದಲ್ಲಿ ಹೇಳಿದ್ದಾರೆ. ಹಾಗಾಗಿ ಮೃಣಾಲ ಗೌರಾಯತ ಶೇಷಭೋಗ ಪರ್ಯಂಕ ಏಕಂ ಪುರುಷಂ ಶಯಾನಂ ಫಣ ಸಹಸ್ರಾಯುತ ಮೂರ್ಧ ರತ್ನಭಿರ್ದ್ಯು ಹತಧ್ವಂತ ಯುಗಾಂತ ತೋಯೇ. ಆ ಶೇಷಶಾಹಿಯಾಗಿ ಮಲಗಿದ ಭಗವಂತ ಕಂಡಿದ್ದಾನೆ. ಅದ್ಭುತವಾದಂತಹ ಆ ಪರಮಾತ್ಮನ ರೂಪ. ಅದನ್ನು ನೋಡಿ ಪರಮಾನಂದವಾಗಿದೆ. ಸಂತೋಷದಿಂದ ನಮಸ್ಕಾರವನ್ನು ಮಾಡಿದರು. ಅಲ್ಲಿ ಸೂರ್ಯ, ಚಂದ್ರ ಇತ್ಯಾದಿ ದೇವತೆಗಳು, ಅಗ್ನಿ ಇತ್ಯಾದಿ ದೇವತೆಗಳೆಲ್ಲ ಪರಮಾತ್ಮನ ಸುತ್ತಲೂ, ಮುಕ್ತರಾದ ಸೂರ್ಯಾದಿ ದೇವತೆಗಳು ಪರಮಾತ್ಮನ ಸುತ್ತಲೂ ಇದ್ದು ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಅಂಥ ಪರಮಾತ್ಮ ಕಣ್ಣಿಗೆ ಕಂಡಿದ್ದಾನೆ. ಅವರ ದರ್ಶನವಾಗಿದೆ. ದದರ್ಶ ದೇವೋ ಜಗತೋ ವಿಧಾತ ನಾತಃ ಪರಂ ಲೋಕ ವಿಸರ್ಗ ಸೃಷ್ಟಿ. ಇಷ್ಟು ದರ್ಶನವಾದ ಮೇಲೆ ಪರಮಾತ್ಮನನ್ನು ಸಾಷ್ಟಾಂಗ ನಮಸ್ಕಾರ ಹಾಕಿ ಸ್ತೋತ್ರ ಮಾಡ್ತಾರೆ. ದಿವ್ಯವಾದ ಸ್ತೋತ್ರ. ಬ್ರಹ್ಮದೇವರು ಮಾಡಿದ ಸ್ತೋತ್ರ ದಿವ್ಯವಾದ ಸ್ತೋತ್ರ, ಬಹಳ ದಿವ್ಯವಾದ, ರಿಚೆಸ್ಟ್. ಇಷ್ಟು ತತ್ವಸಮೃದ್ಧವಾದ ಭಗವಂತನ ಗುಣ ಪ್ರತಿಪಾದಕವಾದ ಮಹಿಮೆಯನ್ನು ವರ್ಣಿಸುವ, ಸಾಧನೆಯನ್ನು ಹೇಳುವ ಸ್ತೋತ್ರ ಇನ್ನೊಂದಿಲ್ಲ. ಪ್ರಹ್ಲಾದರಾಜರ ಸ್ತೋತ್ರ ಬಂದಿದೆ. ಅಷ್ಟು ಅದ್ಭುತವಾದಂತಹ ಸ್ತೋತ್ರವಿದೆ. ಜ್ಞಾತೋಸಿ ವೇದ್ಯ ಸುಚಿಲನ್ನನು ದೇಹ ಭಾಜಾಂ
ನದ್ಯಾಯತೆ ಭಗವತೋ ಗತಿರಿತ್ಯಬದ್ಯಂ ನಾಣ್ಯತ್ವದಸ್ತಿ ಭಗವನ್ನಪಿ ತತ್ವಶುದ್ಧಂ ಮಾಯಾಗುಣಂ ವ್ಯತಿಕರಾದ್ಯರು ಯದುರುರ್ವ್ಯಭಾಸಿ. ಭಗವಂತ ನೀನು ನನಗೆ ಇವತ್ತು ಪ್ರತ್ಯಕ್ಷನಾಗಿದ್ದಿ. ಸುಚಿರ ಅತಿ ದೀರ್ಘಕಾಲದವರೆಗೆ ಮಾಡಿದ ಸಾಧನೆಗಳಿಂದ, ಧ್ಯಾನಾದಿ ಸಾಧನೆಗಳಿಂದ ನೀನು ನನಗೆ ಪ್ರತ್ಯಕ್ಷನಾಗಿದ್ದಿ. ಕೆಲವರು ಹೇಳ್ತಾರೆ ಭಗವಂತ ತೋರುವುದಿಲ್ಲ, ಅಜ್ಞೇಯ ಅಂತ ಹೇಳ್ತಾರೆ. ಅದು ಶುದ್ಧ ತಪ್ಪು. ನಾನು ನೋಡಿದ್ದೀನಲ್ಲ, ಹೇಗೆ ಅಜ್ಞೇಯ ಅಂತಂತಾರೆ? ತಪ್ಪದು. ಆದ್ದರಿಂದ ನಜ್ಞಾಯತೆ ಭಗವತೋ ಗತಿ ಅಂತ ಹೇಳಿ ಅವ್ಯಕ್ತಮಚಲಂ ಶಾಂತಂ ಇತ್ಯಾದಿ ಶ್ರುತಿಗಳಿಗೆ ವ್ಯಾಖ್ಯಾನ ಮಾಡ್ತಾರೆ. ಅದು ಅಬದ್ಧ. ನಾಣ್ಯತ್ವದಸ್ತಿ ಭಗವನ್ನಪಿ ತತ್ವಶುದ್ಧ. ಸ್ವತಃ ನಿನ್ನಿಂದ ಭಿನ್ನವಾದ ಸ್ವತಂತ್ರವಾದ ವಸ್ತುವಂತರ ಜಗತ್ತಿನಲ್ಲಿ ಇಲ್ಲ. ಯಾವುದಿದೆಯೋ ಅದೆಲ್ಲವೂ ನಿನ್ನ ಅಧೀನವಾದದ್ದು. ಅದು ರಾಗಾದಿ ದೋಷ ಸಹಿತವಾದದ್ದು. ಹಾಗಾಗಿ ನಿನ್ನ ಜ್ಞಾನ ಅವರಿಗಾಗಿಲ್ಲ. ಆದ್ದರಿಂದ ಇಲ್ಲ, ಇದು ರೂಪ ನಿನ್ನದು, ಇದು ಶಬಲ ಬ್ರಹ್ಮ ಕಾಣ್ತಾನೆ, ನಿರ್ಗುಣ ಬ್ರಹ್ಮ ತೋರುವುದಿಲ್ಲ ಅಂತ ಕೆಲವರು ಹೇಳ್ತಾರೆ. ಅದು ತಪ್ಪು. ನೀನು ಸರ್ವೋತ್ತಮ ಬ್ರಹ್ಮ, ನಿನಗಿಂತಲೂ ಉತ್ತಮನಾದ ಬ್ರಹ್ಮ ಮತ್ತೊಂದಿಲ್ಲ. ನೀನು ಕಂಡಿದ್ದೀಯಾದ್ದರಿಂದ ಪರಬ್ರಹ್ಮನ ದರ್ಶನವೇ ಆಗತ್ತೆ ಅಂತೇ ನನ್ನ ಸಿದ್ಧಾಂತ ಅಂತ ಹೇಳ್ತಾರೆ ಬ್ರಹ್ಮದೇವರು. ರೂಪಂ ಯದೇತದವಬೋಧ ರಸೋದಯೇನ ಯದೇತತ್ ಅವಬೋಧ ರಸೋದಯೇನ ಶಶ್ವನ್ನಿವೃತ್ತ ತಮಸಃ ತವ ರೂಪಂ ಸದನುಗ್ರಹಾಯ ಆದೌ ಗೃಹೀತಂ ಅವತಾಶತೈಕ ಬೀಜಂ ಯನ್ನಾಭಿಪದ್ಮಭವನಾತ್ ಅಹಮಾವಿರಾಸಂ ಯದ್ಭವತಃ ಸ್ವರೂಪಂ ಆನಂದಮಾತ್ರಂ ಅವಿಕಾರಂ ಅವಿದ್ಧವರ್ಚಃ ವಿಶ್ವಸಜಂ ಏಕಂ ಅವಿಶ್ವಂ ಆದ್ಯಂ ಭೂತೇಂದ್ರಿಯಾತ್ಮಕಂ ತೇ ಯತ್ ಅದಹ ಉಪಾಶ್ರಿತಃ ಅಸ್ಮಿ ಅತಃ ಪರಂ ನ. ಯಾವ ಈ ನಿನ್ನ ರೂಪಕ್ಕಿಂತಲೂ ಇನ್ನೊಂದು ಉತ್ತಮವಾದ ರೂಪವಿಲ್ಲ. ಇಷ್ಟು ಒಟ್ಟಾರೆ ಸಾರಾಂಶ. ಇದು ಭುವನ ಮಂಗಲವಾದಂಥದ್ದು. ಧ್ಯಾನವನ್ನು ಮಾಡುವಂತಹ ಭಕ್ತರಿಗೆ ತೋರಿಸುವಂತಹ ಈ ನಿನ್ನ ರೂಪ. ಭಗವಾನ್, ನಿನಗೆ ಅನಂತ ನಮಸ್ಕಾರಗಳನ್ನು ನಾವು ಮಾಡ್ತೇವೆ. ನಿನಗೆ ನಮಸ್ಕಾರವನ್ನು ಮಾಡದೇ ಇದ್ದವರು ಯಾರು ಗೊತ್ತೇನು? ಈಗ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಸಾಯೋನಿಗೆ ಔಷಧಿ ರುಚಿಯಾಗುವುದಿಲ್ಲ. ಪ್ರಸಿದ್ಧವಾದ ಮಾತು, ಸಪ್ತಮಸ್ಕಂಧದಲ್ಲಿ ಬರ್ತದೆ. ಸಾಯೋನಿಗೆ ಔಷಧಿ ರುಚಿಯಾಗುವುದಿಲ್ಲ. ಬರ್ತದೆ, ಸಪ್ತಮಸ್ಕಂಧದಲ್ಲಿ ಬರ್ತದೆ. ಅಂದ್ರೇನು? ಸಾಯೋನಿದ್ರೆ ಅವನಿಗೆ ಔಷಧಿ ರುಚಿ ಆಗದೆ ಅವನು ಉಗುಳಿ ಬಿಡ್ತಾನ. ಆಗಿನ ಕಾಲಕ್ಕೆ ಆಯುರ್ವೇದದ ಔಷಧಿ, ಇನ್ಸುಲಿನ್ ಕೊಡೋದಲ್ಲ ಅದು. ಹಾಗಾಗಿ ಆ ಔಷಧಿಯನ್ನು ಬಾಯಿಯಿಂದ ಸ್ವೀಕಾರ ಮಾಡಬೇಕು. ಹಾಗಾಗಿ ಮುಂದೆ ಸಾಯೋದೇ ಅದು ಪ್ರಯೋಜನವಾಗಿತ್ತು, ಕೊನೆಗೆ ಫಲವಾಗಿತ್ತು ಅಂತಂದರೆ ಅದಕ್ಕೆ ತಕ್ಕಂತೆ ಹಿಂದೆ ಏನೂ ಔಷಧಿ ಹೋಗುವುದಿಲ್ಲ, ಹೊಟ್ಟೆಯಲ್ಲಿ ಹೋಗೋದೇ ಇಲ್ಲ. ಬದುಕೋನಿದ್ದ ಅಂದರೆ ಔಷಧಿ ಹೋಗ್ತದೆ ಹೊಟ್ಟೆಯಲ್ಲಿ, ಔಷಧಿ ಹೋಗ್ತದೆ ಹೊಟ್ಟೆಯಲ್ಲಿ. ಅಂದರೆ ಫಲಕ್ಕೆ ತಕ್ಕಂತೆ ಕಾರಣಗಳು ಹಿಂದಿನಿಂದ ತಯಾರಾಗ್ತಾ ಬರ್ತವೆ. ಸತ್ಯಾತ್ಮರು ಇಂಥ ದೊಡ್ಡ ಪೀಠವನ್ನು ಅಲಂಕರಿಸಿ ಇಡೀ ಜಗತ್ತಿಗೆ ಮಹಾಗುರುಗಳಾಗಿ ಮೆರೆಯಬೇಕು ಅಂತನ್ನೋ ಫಲವನ್ನು ಕೊಡಬೇಕು ಅಂತ ಭಗವಂತನಿಗಿತ್ತು. ಆದ್ದರಿಂದ ಅವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ವಿರಕ್ತರಾಗಿ, ಅಧ್ಯಯನ ತತ್ಪರರಾಗಿ, ಸಾಧಕರಾಗಿಯೇ ಇದ್ದರು. 5 ವರ್ಷದ ಬಾಲಕನಾಗಿದ್ದಾಗಿಂದ ಅಂದರೆ ನಾನು ಹೇಳೋದೇನು, ಫಲ ಏನು ಸಿಗೋದಿದೆ ನೋಡಿ, ಅದಕ್ಕೆ ತಕ್ಕಂತೆ ಎಲ್ಲ ಪ್ರಿಪರೇಷನ್ ಭಗವಂತ ಮೊದಲಿಂದ ಮಾಡ್ತಾ ಬರ್ತಾನೆ. ಕೆಲವೊಮ್ಮೆ ಭಗವಂತ ಮಧ್ಯದಲ್ಲೇನೆ ಎತ್ತಿಬಿಡ್ತಾನೆ. ಹಾಗೆ ಇಲ್ಲಿ ಹಾಗಿದೆ. ಯೋನಾದೃತೋ ನಿರಯ ಭಗ್ಭಿರಸಂಪ್ರಸಂಗೈ. ನಿರಯವನ್ನು ಮುಂದೆ ಹೊಂದುವವರು ಯಾರೋ ಅವರು ಮೊದಲು ಎಂದು ದೇವರನ್ನ ನಂಬುವುದಿಲ್ಲ, ದೇವರನ್ನು ಭಜಿಸುವುದಿಲ್ಲ. ದೇವರನ್ನು ಭಜಿಸದೇ ಇದ್ದಂತೆ ದೇವರು ವ್ಯವಸ್ಥೆ ಮಾಡಿಬಿಡ್ತಾನೆ. ಯಾಕೆ? ಅವರು ಮುಂದೆ ನರಕವನ್ನು ಹೊಂದಬೇಕಾಗಿದೆ.
ಏತು ತ್ವದೀಯ ಚರಣಂಬುಜ ಕೋಶಗಂಧಂ ಜಿಘ್ರಂತಿ ಕರ್ಣಬವರೈ ಶ್ರುತಿವಾತನೀತಂ. ವೇದಾದಿ ಸಚ್ಛಾಸ್ತ್ರಗಳ ಉಪದೇಶವನ್ನು ಮಾಡಿದ್ದಕ್ಕೆ ಗುರುಗಳಿಂದ ಕೇಳಿ ನಿನ್ನ ಅದ್ಭುತವಾದಂತಹ ಹೃದಯವ್ಯಕ್ತವಾದ ಭಗವಂತ ನಿನ್ನ ರೂಪವನ್ನು ನೋಡ್ತಾರೆ, ಜ್ಞಾನ ಮಾಡಿಕೊಳ್ತಾರೆ. ಅವರು ನಿನ್ನನ್ನು ಹಗ್ಗದಿಂದ ನಿನ್ನ ಪಾದವನ್ನು ಹಿಡಿಯುವುದಿಲ್ಲ, ಭಕ್ತಿಯಿಂದ ನಿನ್ನ ಪಾದವನ್ನು ಹಿಡಿತಾರೆ. ನಿನಗಿಷ್ಟು ಭಕ್ತಿ ಮಾಡ್ತಾರಲ್ಲ, ನೀನು ಅವರ ಹೃದಯದಿಂದ ನೀನು ದೂರವಾಗಲು ಸಾಧ್ಯವೇ ಇಲ್ಲ. ಅಷ್ಟು ಭಕ್ತಿ ಮಾಡ್ತಾರೆ. ಕೆಲವರ ಮನೆಗೆ ಹೋಗ್ತೇವೆ, ನಾವೇನೋ ಅವಸರದಲ್ಲಿ ಹೋಗಿರ್ತೇವೆ, ಆದರೆ ಅವರು ಮಾಡುವ ಪ್ರೇಮ, ಅವರು ಮಾಡುವ ನಿರ್ವ್ಯಾಜವಾದ ಅಂತಃಕರಣ, ಅದನ್ನು ಕಂಡು ಅವರ ಸತ್ಕಾರ ಅವುಗಳನ್ನು ಕಂಡು ವೇಗದಿಂದ ಹೋದ ಕೂಡಲೇ ದಿವಸ 2 ದಿವಸವೋ 4-6 ದಿವಸಗಳಲ್ಲೋ ಹೊರಡ್ತೇನೆ ಅಂತನ್ನೋದೇ ಕಷ್ಟವಾಗಬೇಕು. ಅಷ್ಟು ಪ್ರೀತಿ ಆಧಾರಗಳನ್ನು ಮಾಡ್ತಾರೆ. ಆಗ ಪ್ರೇಮಬದ್ಧನಾಗಿ ಬಂದ ಅತಿಥಿ ಉಳಿಬೇಕಾಗ್ತದೆ ಅನಿವಾರ್ಯವಾಗಿ. ಹಾಗೆ ಭಗವಂತನನ್ನು ನಾವು ಪ್ರೇಮದಿಂದ, ನಾವು ಭಕ್ತಿಯಿಂದ ನಾನು ಅವನನ್ನು ಕಾಲಿನಲ್ಲಿ ಅವನಿಗೆ ಬಿದ್ದರೆ ಪರಮಾತ್ಮ ಅದರ ದಾಕ್ಷಿಣ್ಯವನ್ನು ಬಿಡಿಸಿಕೊಂಡು ಹೋಗಲಾರ. ಪರಮಾತ್ಮ ಉಳಿತಾನೆ. ನಾಪೈಷಿ ನಾಥ ಹೃದಯಂಬುರುಹತ್ ಸ್ವಪುಂಸಾಂ. ಅವರು ನಿನ್ನವರಾಗ್ತಾರೆ. ಆ ನಿನ್ನವರಾದ ಆ ಭಕ್ತರ ಹೃದಯದಿಂದ ನೀನು ದೂರ ಸರಿಯುವುದಿಲ್ಲ. ಸ್ಥಿರವಾಗಿ ಅವರ ಹೃದಯದಲ್ಲಿ ನೀನು ರಾಜಮಾನನಾಗ್ತಿ. ಎಷ್ಟು ಸುಂದರ ಮಾತು. ಗಮನವಿರಬೇಕು. ಅಂದರೆ ಒಂದೊಂದು ಮಾತಿಗೆ ಗಮನ ಕೊಟ್ಟರೆ ನಾವು ದೇವರು ನಮ್ಮ ಹೃದಯದಲ್ಲಿ ಯಾಕೆ ನಿಲ್ಲುವುದಿಲ್ಲ ಅನ್ನುವುದಕ್ಕೆ ಸ್ಪಷ್ಟವಾದ ಒಂದೇ ಕಾರಣ, ನಾವು ಭಕ್ತಿ ಮಾಡುವುದಿಲ್ಲ. ಭಕ್ತಿ ಮಾಡುವುದಿಲ್ಲ, ಆದ್ದರಿಂದಾಗಿ ದೇವರು ಸುಮ್ಮನೆ ಬರ್ತಾನೆ, ಹೋಗ್ಬಿಡ್ತಾನೆ, ಕೊಡೋದೇ ಇಲ್ಲ, ನಿಲ್ಲೋದೇ ಇಲ್ಲ. ತಾವದ್ಭಯಂ ದ್ರವಿಣಗೇಹ ಸುಹೃನ್ನಿಮಿತ್ತಂ ಶೋಕಸ್ಪೃಹ ಪರಿಭವೋ ವಿಪುಲಶ್ಚ ಲೋಭ ತಾವನ್ಮಮೆತ್ಯಸದವಗ್ರಹ ಆರ್ತಿಮೂಲಂ ಯಾವನ್ನ ತಿಂಘ್ರಿಮಭಯಂ ಪ್ರವೃಣೀತ ಲೋಕಃ. ಭಗವನ್ ಪರಮಾತ್ಮ, ನಿನ್ನ ಅಭಯಪ್ರದವಾದ ಶ್ರೇಷ್ಠವಾದ ನಿನ್ನ ಪಾದವನ್ನು ಎಲ್ಲಿಯವರೆಗೆ ಭಕ್ತರು ಆರಾಧಿಸುವುದಿಲ್ಲವೋ ಅಲ್ಲಿಯವರೆಗೆ ಅಹಂ ಮಮ ಎಂಬೆಲ್ಲ ಅಭಿಮಾನಗಳು ಇರ್ತವೆ. ಎಲ್ಲಿಯವರೆಗೆ ಅಭಿಮಾನವಿದೆಯೋ ಅಲ್ಲಿಯವರೆಗೆ ಶೋಕ, ಸ್ಪೃಹ, ಸೋಲು, ಲೋಭ, ನಾನಾ ವಿಧವಾದಂತಹ ದುಃಖ, ಸಂಕಟ ಎಲ್ಲ ಇರ್ತದೆ. ಯಾವಾಗ ಭಗವಂತನ ಪಾದವನ್ನು ಸ್ವೀಕಾರ ಮಾಡ್ತಾನೆ, ಭಗವಂತನ ಪಾದವನ್ನು ಸ್ವೀಕಾರ ಮಾಡೋದು ಮನಸ್ಸಿನಿಂದ ಆಗಬೇಕು. ಇವೆಲ್ಲ ಮನಸ್ಸಿನಿಂದ ಆಗಬೇಕು, ತನ್ಮಯತೆಯಿಂದ ಆಗಬೇಕು. ಅದು ಕಾಲ 1 ನಿಮಿಷವಾಗಲಿ 2 ನಿಮಿಷವಾಗಲಿ, ಆದರೆ ಅದು ಏಕಾಗ್ರವಾದ ಮನಸ್ಸಿನಿಂದ ಆಯಿತು ಅಂತಂದರೆ ಬಹಳ ಹಿತವಾಗ್ತದೆ. ಇಡೀ ದೇಹ ಹಗುರಾಗ್ತದೆ, ಬುದ್ಧಿ ಹಗುರಾಗ್ತದೆ, ಆಯಾಸವಾಗುವುದಿಲ್ಲ. ಇಮ್ಮೆನ್ಸ್ ಪೇಷನ್ಸ್, ಇಮ್ಮೆನ್ಸ್. ಅಷ್ಟು ತೃಪ್ತಿ, ಸಮಾಧಾನ, ತಾಳ್ಮೆ, ಅದು ಭಗವಂತನ ಆ ಸ್ನೇಹದಿಂದ ಬರುವಂಥದ್ದು ಇನ್ಯಾವುದರಿಂದ ಬರುವುದಿಲ್ಲ. ಆಂತರಿಕವಾದ ಸ್ನೇಹದಿಂದ ಅದನ್ನು ಪಡೀಲಿಕ್ಕೆ ಸಾಧ್ಯ. ದೈವೇನತೆ ಹತಧಿಯೋ ಭವತಃ ಪ್ರಸಂಗಾತ್ ಸರ್ವಾಶೋಭೋಪಶಪನಾದ್ ವಿಮುಖೇಂದ್ರಿಯಾಯೇ ಕುರ್ವಂತಿ ಕಾಮ ಸುಖ ಲೇಷ ಲವಾಯ ದೀನಾ ಲೋಭಾಭಿಭೂತ ಮನಸೋ ಅಕುಶಲಾನಿ ಶಾಶ್ವತ. ಭಗವನ್, ನಿನ್ನ ಭಕ್ತರಾಗದೆ ಒಂದು ದೇವರ ಭಕ್ತಿಯನ್ನು ತಪ್ಪಿದ ಅಂದ್ರೆ ಮುಗಿದೋಯ್ತು. ಎಲ್ಲ ಅನರ್ಥಗಳು ಶುರುವಾಗ್ತವೆ, ಎಲ್ಲ ಪಾಪಗಳು ಶುರುವಾಗ್ತವೆ, ಎಲ್ಲ ಕೆಟ್ಟದ್ದು ಶುರುವಾಗ್ತದೆ. ದೇವರನ್ನು ಒಬ್ಬವನನ್ನು ಹಿಡಿದು ಬಿಟ್ಟು ಸಾಕು. ದಿನಕ್ಕೆ 3 ಬಾರಿ ಶೆರೆ ಕುಡಿದು ಬರುವ ಮನುಷ್ಯನು ಕೂಡ ಭಗವದ್ಭಕ್ತಿಯನ್ನು ಮಾಡೋದು ಶುರು ಮಾಡಿದ ಅಂದರೆ ಆ ದುಶ್ಚಟವನ್ನು ಕ್ರಮವಾಗಿ ಬಿಡ್ತಾನೆ. ಇವತ್ತಿಲ್ಲ ನಾಳೆ ಬಿಡ್ತಾನೆ. ಭಗವದ್ಭಕ್ತಿಯೇ ಅಂತ. ಆದ್ದರಿಂದ ಲೋಭಾಭಿಭೂತರಾಗಿ ಕ್ಷುದ್ರವಾದ ತಮ್ಮ ಫಲಕ್ಕಾಗಿ ನಾನಾ ವಿಧವಾದ ದುಷ್ಕರ್ಮಗಳನ್ನು ಮಾಡ್ತಾರಲ್ಲ, ಇವರನ್ನು ನೋಡಿ ನಾನೇನಂತ ಅಲ್ಲಿ. ಆದ್ದರಿಂದ
ಕಾಮಾಗ್ನಿನಚ್ಯುತರುಷಾಚ ಸುದುರ್ಭರೇಣ ಸಂಪಶ್ಯತೋ ಮನ ಉರುಕ್ರಮ ಸೀದತೇಮೆ. ದುರ್ದೈವ ಅಂತ ಅನಿಸ್ತದೆ ನನಗೆ. ಜನರನ್ನು ನೋಡ್ತೇನೆ, ಎಷ್ಟು ದುಃಖ ಪಡ್ತಾರಲ್ಲ, ಎಷ್ಟು ಕಷ್ಟವಿದೆಯಲ್ಲ, ಎಷ್ಟು ಸೋಲು ಅನುಭವಿಸ್ತಾರೆ ಜೀವನದಲ್ಲಿ. ಹೆಜ್ಜೆ ಹೆಜ್ಜೆಗೆ ಅಸಮಾಧಾನ, ಅತೃಪ್ತಿ, ತಾಳ್ಮೆ ಇಲ್ಲ, ಸಹನೆ ಇಲ್ಲ, ದುಃಖ, ಕ್ಲೇಶ, ರೋಗ, ನೋವು, ಅಪವಾದ, ಅಪಕೀರ್ತಿ ಎಲ್ಲದಕ್ಕೂ ತುತ್ತಾಗ್ತಾರೆ. ಇಷ್ಟಾಗಿಯೂ ದೇವರನ್ನು ನಂಬುವುದಿಲ್ಲ. ಏನು ಮಾಡಬೇಕಿವರಿಗೆ? ನಮ್ಮ ಅನುಭವ, ನಮ್ಮ ನೆರೆ ಹೊರೆ, ನಮ್ಮ ಸಮಾಜ, ನಮ್ಮ ಪೇಪರ್ ಓದುವಷ್ಟು ವಿಷಯ. ಟಿ ವಿಯಲ್ಲಿ ಯಾವುದನ್ನು ಬಹಳ ದೊಡ್ಡದಾಗಿ ಮಾಡಿ ತೋರಿಸ್ತಾರೋ ಅಂಥ 4 ಜನ. ಆದರೆ ಇದು ಮಾತಾಡುವವರು ಬ್ರಹ್ಮದೇವರು, ಸರ್ವರ ಹೃದಯದಲ್ಲಿ ಚಿತ್ರದಲ್ಲಿ ಇದ್ದವರು, ಸರ್ವರಿಗೆ ಬ್ರಹ್ಮಾಂಡ ರೂಪದಲ್ಲಿ ಆಶ್ರಯ ಪ್ರದಾತರು. ಇಂಥ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಕ್ಷಿಟ್ ತೃಟ್ ಧಾತೃಧಾತುಭಿ ಇಮಾಹ ಮುಹುರರ್ದ್ಯಮಾನಾ ಶೀತೋಷ್ಣವಾತ ವರ್ಷೈರಿತರೇತರಚ್ಚ ಕಾಮಾಗ್ನಿನ ಅಚ್ಯುತ ಋಷಾಚ ಸುದುರ್ಭರೇಣ. ಕಾಮ ಹರಿ, ಋಷ ಸಿಟ್ಟು ಹರಿ, ದುರ್ಭರವಾಗಿರುವಂತಹ ಆ ಸಿಟ್ಟಿನಿಂದ ನೋಡ್ತಾ ಇದ್ದೇನೆ ನಾನು. ಉರುಕ್ರಮ ಸೀದತೆ, ಅವರನ್ನು ನೋಡಿದರೆ ತುಂಬ ದುಃಖವಾಗ್ತದೆ. ಯಾವತ್ ಪೃಥಕ್ತಮಯಮಾತ್ಮನ ಇಂದ್ರಿಯಾರ್ಥ ಮಾಯಾಬಲಂ ಭಗವತೋ ಜನ ಈಶ ಪಶ್ಯೇತ್. ಎಲ್ಲಿಯವರೆಗೆ ಇಂದ್ರಿಯಾರ್ಥಂ, ಇಂದ್ರಿಯದ ವಿಷಯಗಳನ್ನು, ಶಬ್ದ ಸ್ಪರ್ಶ ರೂಪ ರಸಗಂಧಗಳೆಂಬಂತಹ ಇಂದ್ರಿಯದ ವಿಷಯಗಳನ್ನು ಎಲ್ಲಿಯವರೆಗೆ ನಾನು ನೋಡ್ತೇನೆ, ನಾನು ಕೇಳ್ತೇನೆ, ನಾನು ತಿಂತೇನೆ ಎಂಬುದಾಗಿ ಸ್ವಾತಂತ್ರ್ಯ ಬುದ್ಧಿ ಇದೆಯೋ ಅಲ್ಲಿಯವರೆಗೆ ಈ ಸಂಸಾರ ಅನ್ನೋದು ಉಂಟು. ಪ್ರತಿಸಂಕ್ರಮೇತ ವ್ಯರ್ಥಾಪಿ ದುಃಖ ನಿವಹಂ. ಇದು ವ್ಯರ್ಥ. ಇದು ಅಂದರೆ ನಿಜವಾಗಿ ಏನು ನಮಗೆ ಸಿಗ್ತದೆ ಅದು ಕೊನೆಯ ಲಾಭವನ್ನು ಕೊಟ್ಟರೆ ಲಾಭ, ಇಲ್ಲದೇ ಇದ್ರೆ ಏನು ಪ್ರಯೋಜನ? ಇಲ್ಲದೇ ಇದ್ರೆ ಏನು ಪ್ರಯೋಜನ? ನಮಗೆ ದಿಲ್ಲಿಗೆ ಬರಬೇಕಾಗಿದೆ. ನಮಗೆ ಬರಬೇಕಾದದ್ದು ದಿಲ್ಲಿಗೆ, ಬೆಂಗಳೂರಿಂದಲೋ ಮುಂಬೈಯಿಂದಲೋ ದಿಲ್ಲಿಗೆ ಬರಬೇಕಾಗಿದೆ. ಯಾವನೋ ಒಬ್ಬವನ ಟ್ರಕ್ ತೊಗೊಂಡು ಬಂದ, ಅಲ್ಲ ಬಸ್ಸು ತೊಗೊಂಡು ಬಂದ, ಇನೋವಾ ತೊಗೊಂಡು ಬಂದ, ಭಾರಿ ಮರ್ಸಿಡೀಸ್ ಬೆನ್ಸ್ ತೊಗೊಂಡು ಬಂದ, ಕೂತ್ಕೊಳ್ಳಿ ಅಂತ ಹೇಳಿದ. ಕೂತ್ಕೊಂಡ್ವಿ. ಅಲ್ಲಿಬ್ಬರು ನಿಂತಿದ್ರು. ಒಬ್ಬನು ಗಡಿಬಿಡಿಸಿಕೊಂಡ, ಮರ್ಸಿಡೀಸ್ ಭಾಳ ಚೆನ್ನಾಗಿದೆ ಅಂಥೇಳಿ ಕೂತ್ಕೊಂಡ. ಕೂತ್ಕೊಂಡ್ರೆ ಅದು ಎಲ್ಲಿ ತಂದು ಬಿಟ್ಟಿತು? ಎಲ್ಲಿ ತಂದು ಬಿಟ್ಟಿತು? ನೇಪಿಎನ್ಸಿ ರೋಡಿಗೆ ಹೋಯ್ತು. ನನಗೆ ದಿಲ್ಲಿಗೆ ಬರಬೇಕಾಗಿದೆ, ದಿಲ್ಲಿಗೆ ಬರಬೇಕಾಗಿದೆ. ನಾನು ಬಾಂದ್ರಾ ಟರ್ಮಿನಸ್ಸಿಗೆ ಹೋಗಲಿ, ಇಲ್ಲದೆ ಇದ್ದರೆ ಏರ್ಪೋರ್ಟಿಗೆ ಹೋಗಲಿ ಕರ್ಕೊಂಡು ಹೋಗಿದ್ರೆ ಚಿಂತೆ ಇರಲಿಲ್ಲ. ಅದೂ ಮಾಡದೆ ಭೋಗ ಮಾಡೋದಕ್ಕಾಗಿ ಯಾವುದೋ ಒಂದು ವಾಟರ್ ಪಾರ್ಕಿಗೆ ಕರ್ಕೊಂಡು ಹೋಗಿ ಏನು ಮಾಡೋದು? ಹಯಾತಿಗೆ ಕರ್ಕೊಂಡು ಹೋಗಿ ಏನು ಮಾಡೋದು? JWD ಮ್ಯಾರಿಯಟ್ಟಿಗೆ ಕರ್ಕೊಂಡು ಹೋಗಿ ಏನು ಮಾಡೋದು? ಹಾಗಿದೆ. ಅಂಥ ಉತ್ತಮವಾದಂಥ ಹೋಟೆಲ್ಗಳಿಗೆ ನಿನ್ನನ್ನು ಕರ್ಕೊಂಡು ಹೋದರು ನಾನೇನು ಮಾಡಬೇಕಾಗಿದ್ರಿ? ದಿಲ್ಲಿಗೆ ಬರಬೇಕು, ನಾನು ಹರಿದ್ವಾರಕ್ಕೆ ಹೋಗ್ಬೇಕು, ಜ್ಞಾನಸತ್ರ ಕೇಳಬೇಕು ಅಂದಮೇಲೆ ಅದು ವ್ಯರ್ಥವೋ? ನಮ್ಮ ಉದ್ದೇಶ ಏನಿರ್ತದೆ ಅದಕ್ಕೆ ತಕ್ಕಂತೆ ವ್ಯರ್ಥವೋ ಸಾರ್ಥಕವೋ ಅಂತ ಒಂದು ನಿರ್ಣಯವಾಗ್ತದೆ.